ಯುದ್ಧ ಅನ್ನೋದು ನಿಮ್ಮಪ್ಪನ ಮನೆ ಗಂಟು ಅನ್ಕೊಂಡ್ರ ನಾವಿಟ್ಕೊಂಡೇನ್ ಕಡ್ಲೆಪುರಿ ತಿಂತಾ ಇದೀವಾ? ಬೆಪ್ಪನ್ಗಳನ್ನ ಸುಮ್ನೆ ನಾವು ಪಟಾಕಿ ಹಾರ್ಸಕ್ ಇಟ್ಕೊಂಡಿದೀವಿ ಅನ್ಕೊಂಡಿದ್ರ? ಎದುರಿಸಲಿಕ್ಕೆ ಬಂದ್ರೆ ನಿಮ್ಮ ತಲೆ ಕಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನೊಬ್ಬ ಯೋಧನಾಗಿ ಘಂಟಾಘೋಷ ಮಾಡ್ತೀನಿ. ಕೆಲವು ಹೇಳ್ತಾರೆ ಭದ್ರತಾ ವೈಫಲ್ಯ, ಪಹಲ್ಗಾವಲ್ಲಿ ಈ ರೀತಿ ಆಗೋಯ್ತು, ಪುಲ್ವಾಮಾದಲ್ಲಿ ಈ ರೀತಿ ಆಗೋಯ್ತು. ಆಯ್ತು ಸ್ವಾಮಿ, ನಿನ್ನೆ ದಿನ ಮಂಗಳೂರಲ್ಲಿ ಒಂದು ಕೊಲೆ ಆಯ್ತಲ್ಲ, ಅದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದಲ್ಲ? ಹಾಗಾದ್ರೆ ರೀ, ಭಯೋತ್ಪಾದಕರನ್ನ ಬಿಡ್ರಿ, ಸೇನೆಯನ್ನ ನಡೆಸಬೇಕಾದಂತಹ ಆ ದಂಡಾಧಿಕಾರನೇ ಅವರ ದೇಶವನ್ನ ಬಿಟ್ಟು ಅಲ್ಲಿಂದ ಕಾಣೆಯಾಗಿ ಹೊರಟೋಗಿದ್ದಾನೆ ಅಂದ್ರೆ ಸೇನೆಯ ಚುಕ್ಕಾಣಿ ಹಿಡಿಯಕ್ಕೆ ಕೂಡ ಒಬ್ಬ ಅಧಿಕಾರಿ ಗತಿ ಇಲ್ಲ. ಉಪವಾಸ ಸಾಯ್ಬೇಕಾದ ಪರಿಸ್ಥಿತಿ ಬಂದು ಬಿಡುತ್ತೆ ಅಂತ ಅಲ್ಲಿನ ಜನತೆ ಗಡಗಡ ನಡೆಸ್ತಾ ಇದ್ದಾರೆ. ಯುದ್ಧ ಅನ್ನೋದು ಅವರ ದೃಷ್ಟಿಯಲ್ಲಿ ಬೃಹನ್ನಳೆ ನೃತ್ಯ ಅಂತ ಅನ್ಕೊಂಡಿದ್ದಾರೆ. ಬೃಹನ್ನಳೆಯ ನೃತ್ಯಕ್ಕೂ ವೀರಾವೇಶದಿಂದ ಹೋರಾಡುವಂತಹ ಶಿವಾಜಿ ಪ್ರಭುಗೂ ಈ ದೇಶದ ಸೈನಿಕರಿಗೂ ಅಜಗಜಾಂತರ ಇದೆ. ಹುಡುಕಿ ಎದೆ ಬಡಿಯುವಂತಹ ಕೆಲಸವನ್ನ ಈ ದೇಶದ ಸೈನಿಕರು ಮಾಡ್ತಾರೆ ಅಂತ ಘಂಟಾಘೋಷವಾಗಿ. ಹೊರಗಿನ ಕಳ್ಳರನ್ನ ಬೇಕಾದ್ರೆ ಮಟ್ಟ ಹಾಕಬಹುದು, ಆದ್ರೆ ಮನೆ ಕಳ್ಳನ್ನ ಯಾರಂತ ಮನೆ ಕಳ್ಳನ್ನ ಕಂಡುಹಿಡಿಯಲಿಕ್ಕೆ ಆಗ್ತದೆ? ಅವ್ರಿಗೆ ಗೊತ್ತಿಲ್ಲ ಭಾರತ ದೇಶದ ಶಕ್ತಿ, ಭಾರತ ದೇಶದಲ್ಲಿರುವಂತಹ ಉತ್ಪಾದನೆ, ಭಾರತ ದೇಶದಲ್ಲಿರುವಂತಹ ಸೈನಿಕರ ಪರಾಕ್ರಮ ಏನಿದೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವರು ಸರ್ವನಾಶನ ಆಗಿರುವಂತಹ ದೇಶ ಪಾಕಿಸ್ತಾನ. ಭಾರತ 75 ವರ್ಷಗಳಲ್ಲಿ ಆಕಾಶನ ಮುಟ್ಟಿ ಬಂದಿರುವಂತಹ ದೇಶ. ಟರ್ಕಿ ಒಂದು 4 ವಿಮಾನ ಕೊಟ್ಟ ಕ್ಷಣಕ್ಕೆ ಪಾಕಿಸ್ತಾನದ ಹಿಂದೆ ಎಲ್ಲಾ ರಾಷ್ಟ್ರಗಳು ನಿಂತಿದೆ ಅನ್ನೋದು ಮುಟ್ಟಾಳ್ತಾನೆ. ಸೆಕ್ಯೂರಿಟಿ ಫೈಲೂರ್ ಅಂತ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿಗಳು ಒಂದು ದಿನ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಬಾಯಲ್ಲಿ ಹೇಳಿಕೆ ಕೊಡಬಹುದು ನಾಯಕರುಗಳೇ, ನೀವು ಮೊದಲು ದೇಶದ ಪರವಾಗಿ ನಿಂತ್ಕೊಳ್ಳಿ. ದೇಶ ಇದ್ರೆ ನಿಮ್ಮ ರಾಜಕೀಯದ ಬೆಳೆ, ದೇಶನೇ ಇಲ್ಲ ಅಂದ್ರೆ ನೀವು ರಾಜಕೀಯ ಯಾರ ಮೇಲೆ ತೋರಿಸ್ತಿರ್ರಿ? ತನ್ನ ದೇಶ ಮೊದಲು ಅನ್ನುವಂತಹ ನಾಯಕನಿಗೆ ಯಾವಾಗ್ಲೂ ಅವನು ಸದೃಢವಾಗಿರ್ತಾನೆ, ದೇಶದ ಜೊತೆ ನಿಂತ್ಕೊಂತಾನೆ, ಏನೇ ಕಷ್ಟಕರ ಪರಿಸ್ಥಿತಿ ಬಂದರೂ ಕೂಡ. Download ShareChat.